ನಮಸ್ತೆ ಎಲ್ರಿಗೂ. ನಾನಿವತ್ತು ಮುದ್ದು ಕಂದಮ್ಮಗಳ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನೀವಿಲ್ಲಿ ನೋಡ್ತಾ ಇದ್ದೀರಿ, ನಮ್ಮ ಸುತ್ತಮುತ್ತಲು ಇರುವಂತಹ ಪುಟಾಣಿ ಚಿನ್ನಾರಿ ಮುತ್ತಗಳು ಏನು ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ? ಶಾಲೆಯ ಆಟದ ಮೈದಾನದಲ್ಲಿ ಖುಷಿಯಾಗಿ ಆಟ ಆಡುತ್ತಿದ್ದಾರೆಯೇ? ತರಗತಿ ಕೊಠಡಿಯಲ್ಲಿ ಪಾಠ ಕೇಳುತ್ತಿದ್ದಾರೆಯೇ? ತರಗತಿ ಕೊಠಡಿಯಲ್ಲಿರುವಾಗ ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ? ಸುರಕ್ಷಿತವಲ್ಲದ ಸ್ಪರ್ಶ ಆಗ್ತಾ ಇದೆಯೇ? ನಮ್ಮ ಮಕ್ಕಳು ಎಲ್ಲಿದ್ದಾರೆ? ಪೊಲೀಸ್ ಸ್ಟೇಷನ್ನಲ್ಲಿದ್ದಾರೆಯೇ? ನಮ್ಮ ಮಕ್ಕಳು ಮಕ್ಕಳ ಕಲ್ಯಾಣ ಸಮಿತಿಯ ಸುಪರ್ದಿಗೆಯಲ್ಲಿ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಹಾಗೂ ಸಮಾಲೋಚನೆಯಲ್ಲಿದ್ದಾರೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿ ನಮ್ಮ ಮನೆಯಲ್ಲಿ ಇರಬೇಕಾದಂಥ ಮಕ್ಕಳು ಪೋಕ್ಸೋ ಕೋರ್ಟ್ನಲ್ಲಿ ಇದ್ದಾರೆಯೇ? ಈ ವಿಚಾರವಾಗಿ ಶಾಲೆಯ ಭಾಗಿದಾರರಾದಂಥ ಪೋಷಕರ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಆಗ್ತಾ ಇದೆ, ಏನು ಚರ್ಚೆ ಮಾಡ್ತಾರೆ? ಮಕ್ಕಳಿಗೆ ಅಸುರಕ್ಷಿತ ಸ್ಪರ್ಶ ಗೊತ್ತಿದ್ದ ವ್ಯಕ್ತಿಗಳೊಂದಿಗೆ ಆಗುವ ಬಗ್ಗೆ ಚರ್ಚೆ ಮಾಡುತ್ತಾರೆಯೇ? ಪೋಕ್ಸೋ ಬಗ್ಗೆ ಪೋಷಕರು ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಿದ್ದಾರೆ ಎಂದು ಚರ್ಚೆ ಮಾಡ್ತಾ ಇದ್ದಾರೆಯೇ? ಸ್ಥಳೀಯ ಸರ್ಕಾರವಾಗಿ ಗ್ರಾಮ ಪಂಚಾಯಿತಿಗಳು ಮಹಿಳೆಯರ ಮತ್ತು ಮಕ್ಕಳ ಕಾವಲು ಸಮಿತಿಯಲ್ಲಿ ಏನೆಲ್ಲ ಚರ್ಚೆ ಮಾಡ್ತಾರೆ? ಪೋಷಕರು ಆ ವ್ಯಾಪ್ತಿಯಲ್ಲಿ ಏನು ಚರ್ಚೆ ಮಾಡ್ತಾರೆ? ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಶಾಲೆಯ ಮುಖ್ಯ ಶಿಕ್ಷಕರು SDMCಯವರನ್ನು ಕರೆದು ಮಕ್ಕಳ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸುತ್ತಿದ್ದಾರೆಯೇ? ಕಾಣೆಯಾದ ಮಕ್ಕಳು, ಶಾಲೆ ಬಿಟ್ಟ ಮಕ್ಕಳು, ಬಾಲ್ಯ ವಿವಾಹ ಆದ ಮಕ್ಕಳು, ಬಾಲಕಾರ್ಮಿಕ ಮಕ್ಕಳು, ಅತ್ಯಾಚಾರಕ್ಕೆ ಒಳಗಾದಂತಹ ಮಕ್ಕಳ ಬಗ್ಗೆ ಚರ್ಚೆ ನಡೆಸಿ ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆಯೇ? ಹಾಗಾದರೆ ನಾವು ಇಲ್ಲಿ ಸ್ವಲ್ಪ ಕೂಲಂಕುಷವಾಗಿ ಚರ್ಚೆ ಮಾಡಬೇಕಾಗಿದೆ. 1924ರಲ್ಲಿ ಮಕ್ಕಳ ಹಕ್ಕುಗಳ ಕುರಿತು ಎಗ್ಲೆಂಟೈನ್ ಚೆಬ್ ಎನ್ನುವ ಇಂಗ್ಲೆಂಡ್ ದೇಶದ ಮಹಿಳೆ ಮಕ್ಕಳ ಪರವಾಗಿ ಧ್ವನಿ ಎತ್ತಿ ಮಾತಾಡಿದವರು. 1989ರಲ್ಲಿ ವಿಶ್ವಸಂಸ್ಥೆ ಮುಂದಿಟ್ಟ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಭಾರತ ಸರ್ಕಾರ 1992ರಲ್ಲಿ ಡಿಸೆಂಬರ್ 2ರಂದು ಸಹಿ ಮಾಡಿದೆ. ಪರಿಚ್ಛೇದ 1ರಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಮಗು ಎಂದರೆ 18 ವರ್ಷದ ಒಳಗಿನವರು. ಪರಿಚ್ಛೇದ 19ರಲ್ಲಿ ಹೇಳಿದೆ, ಮಕ್ಕಳನ್ನು ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡಬಾರದು. ಪರಿಚ್ಛೇದ 4 ಸ್ಪಷ್ಟವಾಗಿ ಹೇಳಿದೆ, ಮಕ್ಕಳ ಬೆಳವಣಿಗೆ, ರಕ್ಷಣೆ, ಪೋಷಣೆ ಮಾಡಲು ತಂದೆ ತಾಯಿ ಜವಾಬ್ದಾರರು ಎಂದು. ಆದರೆ ಇಲ್ಲಿ ವಾಸ್ತವ, ತಂದೆಯೇ ಮಗಳ ಮೇಲೆ ಅತ್ಯಾಚಾರವೆಸಗಿದ ಪ್ರಕರಣಗಳು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಆರೋಗ್ಯ ಇಲಾಖೆ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಪ್ರತಿದಿನ ಬಾಲಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣಗಳೇನು? ಹಾಗಾದರೆ ಇದನ್ನು ಹೇಗೆ ತಡೆಗಟ್ಟಬಹುದು ಎನ್ನುವ ವಿಚಾರವಾಗಿ ನಿಮಗೆ ಒಂದು ಮುಖ್ಯವಾದ ಎವಿಡೆನ್ಸನ್ನು ಆರೋಗ್ಯ ಇಲಾಖೆ ಸಂಗ್ರಹಿಸಿರುವಂಥ ವರದಿ. 10 ತಿಂಗಳಲ್ಲಿ 26,463 ಬಾಲಗರ್ಭಿಣಿಯರು ಪತ್ತೆಯಾಗಿದ್ದಾರೆ. ಈ ವಿಚಾರವಾಗಿ ನಿಮ್ಮ ಜೊತೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಪರಿಸರದಲ್ಲಿರುವಂಥ ಮಕ್ಕಳು ಯಾಕೆ ದಿನೇ ಬಾಲಗರ್ಭಿಣಿಯರ ಆಗ್ತಾ ಇದ್ದಾರೆ? ಹಾಗಾದರೆ ಅವರ ರಕ್ಷಣೆಯನ್ನು ಹೇಗೆ ಮಾಡುವುದು ಎಂದು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇರುವಂಥ ಸಂದರ್ಭ. ಬಾಲಗರ್ಭಿಣಿಯರು ಕೊಪ್ಪಳ ಜಿಲ್ಲೆ 617, ಬಾಗಲಕೋಟೆ 889, ಬಳ್ಳಾರಿ 850, ಬೆಳಗಾವಿ 2622, ಬೆಂಗಳೂರು ಗ್ರಾಮೀಣ 376, ಬೆಂಗಳೂರು ನಗರ 2723 ಪ್ರಕರಣಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಹಾಗಾದರೆ ನಮ್ಮ ಮಕ್ಕಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ನೋಡುವುದಾದರೆ, ಉಳಿದ ಜಿಲ್ಲೆಗಳು ಬೀದರ್ 850, ಚಾಮರಾಜನಗರ 361, ಚಿಕ್ಕಬಳ್ಳಾಪುರ 655, ಚಿಕ್ಕಮಗಳೂರು 447, ಚಿತ್ರದುರ್ಗ 1037, ದಕ್ಷಿಣ ಕನ್ನಡ 187, ದಾವಣಗೆರೆ 518 ಪ್ರಕರಣಗಳನ್ನು ಇಲ್ಲಿ ರೆಕಾರ್ಡ್ಲಿ ತೋರಿಸ್ತಾ ಇದೆ ಬಾಲಗರ್ಭಿಣಿಯರ ಸಂಖ್ಯೆಯಲ್ಲಿ. ಉಳಿದ ಜಿಲ್ಲೆಗಳನ್ನು ನಾವು ನೋಡ್ತಾ ಹೋಗುವುದಾದರೆ, ಧಾರವಾಡ 576, ಗದಗ್ 370, ಹಾಸನ್ 949, ಹಾವೇರಿ 620, ಕಲಬುರಗಿ 822, ಕೊಡಗು 365, ಕೋಲಾರ 727, ಮಂಡ್ಯ 803, ಮೈಸೂರು 1357 ಪ್ರಕರಣಗಳು. ಹಾಗೂ ಉಳಿದ ಜಿಲ್ಲೆಗಳನ್ನು ಮುಂದೆ ನೋಡುವುದಾದರೆ, ಬೀದರ್ 851, ಚಾಮರಾಜನಗರ 361, ಚಿಕ್ಕಬಳ್ಳಾಪುರ 655, ಚಿಕ್ಕಮಗಳೂರು 447, ಚಿತ್ರದುರ್ಗ 1037, ದಕ್ಷಿಣ ಕನ್ನಡ 187, ದಾವಣಗೆರೆ 518, ರಾಯಚೂರು 1648, ರಾಮನಗರ 493, ಶಿವಮೊಗ್ಗ 559, ತುಮಕೂರು 1563, ಉಡುಪಿ 72, ಉತ್ತರ ಕನ್ನಡ 220, ವಿಜಯನಗರ 401, ವಿಜಯಪುರ 1919, ಯಾದಗಿರಿ ಜಿಲ್ಲೆ 839 ಪ್ರಕರಣಗಳು. ನಾನಿವತ್ತು ನಿಮ್ಮ ಜೊತೆ ತುಂಬ ಸೀರಿಯಸ್ ಆಗಿ ಮಾತಾಡ್ತಿದ್ದೇನೆಂದರೆ,
ವಿಚಾರದ ಬಗ್ಗೆ. ಯಾಕೆಂದರೆ ತುಂಬ ಮಕ್ಕಳು ಬಲಿಪಶು ಆಗ್ತಾ ಇದ್ದಾರೆ. ಯಾಕೆಂದರೆ ಭಯ ಇಲ್ಲ, ಯಾರು ಅತ್ಯಾಚಾರ ಮಾಡ್ತಾರೆ ಅವರಿಗೆ ಗ್ರಾಮ ಪಂಚಾಯತಿ ಭಯ ಇಲ್ಲ, ಪೊಲೀಸ್ ಇಲಾಖೆಯ ಭಯ ಇಲ್ಲ. ಹಾಗಾದರೆ ನಮ್ಮ ಮನೆಯಲ್ಲಿಯೇ ಕಮಿಟಿಗಳನ್ನು ರಚನೆ ಮಾಡಬೇಕು. ಯಾಕೆಂದರೆ ಮಕ್ಕಳು ಮನೆಯಲ್ಲೇ ಹೆಚ್ಚಾಗಿ ದೌರ್ಜನ್ಯಕ್ಕೆ ಒಳಗಾಗುವಂಥದ್ದು ಗೊತ್ತಿದ್ದವರಿಂದಲೇ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಹಾಗಿರುವಾಗ ನನ್ನ ಕ್ಷೇತ್ರ, ನನ್ನ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಹೆಬ್ರಿ ಮತ್ತು ಕಾರ್ಕಳ ತಾಲೂಕಿನಲ್ಲಿ ನನ್ನ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿ ಹಾಗೂ ಶಾಲೆಗಳಲ್ಲಿ ಬಹಳ ಸುಂದರವಾಗಿ ಮೆಸೇಜ್ಗಳನ್ನು ಕೊಟ್ಟಿದ್ದೇನೆ. ವಿಶೇಷವಾಗಿ ಪೋಕ್ಸೋ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಮಗು ಮತ್ತು ತಾಯಿಯನ್ನು ಕೋರ್ಟಿಗೆ ಹೋಗದಂತೆ ತಡೆಯಬೇಕು. ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕೆ ಅವೇರ್ನೆಸ್ ಬೇಕಾಗಿದೆ. ಮಕ್ಕಳ ಜೊತೆ ಮಾತನಾಡಿ ಮಕ್ಕಳಿಗೆ ಅನ್ಸೇಫ್ ಟಚ್ ಬಗ್ಗೆ ಅವೇರ್ನೆಸ್ ನೀಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.